ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗ್ತಾ ಇದ್ದ ಹಾಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ಕಸರತ್ತು ಜೋರಾಗಿದೆ. ಇಂದು ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ 5 ರಾಜ್ಯ ಉಸ್ತುವಾರಿ ಕಾರ್ಯದರ್ಶಿ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಸದಸ್ಯರಾಗಿದ್ದು ಜೆಡಿಎಸ್ಗೆ ಬಿಟ್ಟು ಕೊಡುವ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ರಾಜ್ಯದಲ್ಲಿ 10 ಹಾಲಿ ಸಂಸದರಿದ್ದು ಅವರನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಕೆಲವು ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿರೋದ್ರಿಂದ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಲೋಕಸಭಾ ಚುನಾವಣೆ ದಿನಾಂಕ ನಿಗದಿ ಆಗ್ತಾ ಇದ್ದಾಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಈಗಾಗಲೇ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಇನ್ನೇನು ಫೈನಲ್ ಅಭ್ಯರ್ಥಿಗಳನ್ನು ಪಟ್ಟಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಕೂಡ ನಡೆಸ್ತಾ ಇದೆ. ಸಭೆಯಲ್ಲಿ 5 ಜನ ರಾಜ್ಯ ಉಸ್ತುವಾರಿಗಳು, ಹಾಗೇನು ಕಾರ್ಯದರ್ಶಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಮೆಂಬರ್ಸ್ ಆಗಿದ್ದಾರೆ. ಇನ್ನು ಜೆಡಿಎಸ್ಗೆ ಬಿಟ್ಟುಕೊಡುವಂಥ ಕ್ಷೇತ್ರಗಳು ಯಾವುದು, ಹಾಗೆಯೇ ಹಾಲಿ ಇರುವಂಥ 10 ಸಂಸದರು ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಥವಾ ಕ್ಷೇತ್ರ ಬದಲಾವಣೆ ಏನಾದರೂ ಮಾಡ್ತಾರೆ, ಯಾಕೆಂದರೆ ಜೆಡಿಎಸ್ಗೂ ಕೂಡ ಪಾಲುದಾರಿಕೆ ಇರೋದ್ರಿಂದ. ಸೊ ಇದ್ರ ಬಗ್ಗೆ ಜೆಡಿಎಸ್ ಪಾಲಾಗಿರೋದ್ರಿಂದ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಹಾಲಿ ಸಂಸದರನ್ನು, ಅದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಸೊ ನಂತರ ಅಸಮಾಧಾನಗಳು ಕೂಡ ಭುಗಿಲೇಳಬಹುದು, ಅದು ಸಹಜ. ಆದರೆ ಹಾಲಿ ಇರುವಂತಹ 10 ಜನ ಸಂಸದರನ್ನು ಉಳಿಸ್ಕೊಂಡು ಬಾಕಿ ಉಳಿದಂಥ ಕ್ಷೇತ್ರಗಳಿಗೆ ಅಂದರೆ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಹುತೇಕ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ. ಸೊ ಇವರೆಲ್ಲ ನಾಯಕರು ದೆಹಲಿಯಲ್ಲಿ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ತಾರೆ. ನಂತರ ಈ ಒಂದು ಸಂಸದ ಕ್ಷೇತ್ರಕ್ಕೆ, ಯಾಕೆಂದರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ನ ನಾಯಕರಿದ್ದಾರೆ ಆ ಕ್ಷೇತ್ರಗಳನ್ನು ಕೂಡ ಜೆ ಡಿ ಎಸ್ ಕೆಲವು ಕ್ಷೇತ್ರಗಳಲ್ಲಿ ಬೇಡಿಕೆ ಇಟ್ಟಿರೋದ್ರಿಂದ ಯಾವ ರೀತಿ ಸಮನ್ವಯತೆ ಬರುತ್ತೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಜೆ ಡಿ ಎಸ್ನ ಪಟ್ಟಿ ಕೂಡ ಫೈನಲ್ ಆಗಿಲ್ಲ, ಜೊತೆಗೆ ಕಾಂಗ್ರೆಸ್ನ ಪಟ್ಟಿ ಕೂಡ ಫೈನಲ್ ಆಗಿಲ್ಲ. ಇವತ್ತು ಬಹುತೇಕ ಈ ಟೆನ್ಷನ್ ದೂರ ಆಗುತ್ತಾ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಕೊಡ್ತಾರೆ. ಸ್ವಾತಿ, ಮುಂಬೈನಲ್ಲಿ ದೆಹಲಿನಲ್ಲಿ ಇವತ್ತು ಮಹತ್ವದ ಸಭೆ ಕಾಂಗ್ರೆಸ್ನದ್ದು. ಯಾಕೆಂತಂದರೆ ಒಂದು ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ, ಅದರ ಜೊತೆಗೆ ಕ್ಷೇತ್ರ ಯಾವ ಕ್ಷೇತ್ರನ ಪಡ್ಕೊಳ್ಬೇಕು ಅಂತ. ಬಟ್ ಇದರ ಮಧ್ಯೆನೇ ಅನಿವಾರ್ಯವಾಗಿ ಇವತ್ತು ಬಹುತೇಕ ಫೈನಲ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಕೂಡ ಮೈತ್ರಿ ಪಕ್ಷಗಳಿದ್ದಾವೆ. ಸೊ ಏನು ನಡೀಬಹುದು ಸಭೆಯಲ್ಲಿ ಅಂತ? ಗುರುಪ್ರಸಾದ್, ಇವತ್ತೇನು 11 ಗಂಟೆ ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಈ ಒಂದು ಸಭೆಯಲ್ಲಿ ನಿರತರಾಗಿರ್ತಾರೆ ಮತ್ತು ದಿನೇಶ್ ಗುಂಡೂರಾವ್ ಕೂಡ. ಈಗ ಬಂದಿರುವಂತಹ ಬಿಕ್ಕಟ್ಟು ಯಾರಿಗೆ ಎಷ್ಟು ಸೀಟು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಹಾಲಿ ಇರುವಂತಹ ಕ್ಷೇತ್ರಗಳನ್ನ ಜೆಡಿಎಸ್ ಕೇಳ್ತಿರುವಂತದ್ದು ಮತ್ತು ಈ ಬಾರಿ ಏನಾದ್ರೂ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸಿ ನಿಲ್ಲಬೇಕಾದ್ರೆ ಒಂದಿಷ್ಟು ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡ್ಬೇಕಾಗತ್ತೆ ಅನ್ನೋದು ಜೆಡಿಎಸ್ ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡಿರುವಂತದ್ದು. ಸೊ ಈ ರೀತಿಯಾಗಿ ಚಿಕ್ಕಬಳ್ಳಾಪುರ ಆಗಿರಬಹುದು, ಕೋಲಾರ ಆಗಿರಬಹುದು, ಸೊ ಇಂತಹ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಮತ್ತು ಒಂದು ಕಡೆಯಿಂದ ಸಿದ್ದರಾಮಯ್ಯನವರ ಬ್ಯಾಷನ್ ಆಗಿರುವಂತಹ ಮೈಸೂರು ಆಗಿರಬಹುದು, ಸೊ ಈ ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಬಿಗಿಪಟ್ಟನ್ನ ಹಿಡಿದಿರುವಂತಹ ಜೆಡಿಎಸ್ಗೆ ಬಹುಶಃ ಇವತ್ತು ನಿರಾಸೆ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ನನ್ನ ಸೋರ್ಸಸ್ ಹೇಳ್ತಿರುವಂತಹ ಪ್ರಕಾರ ಹಾಲಿ ಸಂಸದರಿರುವಂತಹ ಕಾಂಗ್ರೆಸ್ ಟಿಕೆಟ್ಗಳನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರು ಸ್ಪಷ್ಟಪಡಿಸಿರುವಂತದ್ದು. ಸೊ ಒಟ್ಟಾರೆ ಒಂದು 10 ಸೀಟ್ಗಳನ್ನ ಕೇಳಿದಂತಹ ಜೆಡಿಎಸ್ ಈಗ 9ಕ್ಕೆ ಕಾಂಪ್ರಮೈಸ್ ಆಗಿರುವಂತದ್ದು. ಸೊ ಅದರಲ್ಲಿ ಒಂದು ಕಡೆಯಿಂದ ಮಂಡ್ಯ, ಬೆಂಗಳೂರು ಉತ್ತರ ಮತ್ತು ನಾರ್ತ್ ಕೆನಡ, ದಕ್ಷಿಣ ಕನ್ನಡ, ಸೊ ಈ ರೀತಿಯಾದಂತಹ ಸೀಟ್ಗಳನ್ನ ಈಗಾಗಲೇ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೂ ಕೂಡ ಬಂದಿರುವಂತಹ ಮಾತುಕತೆ. ಈಗ ಚಿಕ್ಕಬಳ್ಳಾಪುರ ಮತ್ತು ತುಮಕೂರನ್ನು ಬಿಟ್ಕೊಡ್ಲೇಬೇಕು ಅಂತ ಜೆಡಿಎಸ್ ಕೇಳಿರೋದ್ರಿಂದ ಅದನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ನಮ್ಮ ಹಾಲಿ ಸಂಸದರಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸ್ವಾತಿ.